ಸೊ ನಮ್ಮ ಮದುವೆ ಆಲ್ಬಮ್ ತೋರಿಸಿ ಅಂತ ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ನಮ್ಮ ಅಪ್ಪನೇ ಮಾಡ್ಸಿರೋದು ದುಡ್ಡು ಕೊಟ್ಟು. ಓ ಕಾಮಿಡಿ ಮಾಡ್ತು ನಮ್ಮಮ್ಮ, ಪಂಚೊಡಿತು. ನಮ್ಮ ಅಪ್ಪ ದುಡ್ಡು ಕೊಟ್ಟು ಮಾಡಿಸಿರೋ ಆಲ್ಬಮ್ನ ತೋರಿಸ್ತೀವಿ ನಿಮಗೆ. ಇದೆ ಆಲ್ಬಂಬು. ಸಿಂಪಲ್ ಆಗಿ ಮದುವೆ ಆಗಿದೆ, ಅದಕ್ಕೆ ಸಿಂಪಲ್ ಆಗಿ ಮಾಡಿಸಿದ್ದಾರೆ. ಫ್ರಂಟ್ ಸೈಡು ಬನ್ನಿ, ಅಲ್ಲಿ ಕೂತ್ಕೊಂಡು ನೋಡೋಣ. ಎದು ಬನ್ನಿ, ಇಲ್ಲಿ ಗಣಪತಿ ಥರ ಹೊಟ್ಟೆ ಮುಂದೆ ಬಿಡ್ಕೊಂಡು ಕೂತ್ಕೊಬಿಟ್ಟವ್ರೆ. ಹಾಂ ಅಲ್ಲಿ ಚೇರ್ ಹಾಕಂದ್ರೆ ಅಲ್ಲಿ ಚೆನ್ನಾಗಿ ಕಾಣಿಸಲ್ಲ ನೀವು. ಆ ಕಡೆ ಬ್ಲ್ಯಾಕ್ ಕಾಣಿಸ್ತೀರಾ. ಓಕೆ, ಇದು ಫ್ರಂಟ್ ಪೇಜು. ಇರಲಿ ಬಿಡಿ, ಅದೇನಾಗಲ್ಲ. ಹಾಂ ತೆಗಿರಿ. ರೆಡಿ. ಹಾಂ ಏನು ಖಾಲಿನಾ? ಹೇಳಿ ಹೇಳಿ, ಇದ್ರ ಮೆಮೊರೀಸ್ ಏನಾದ್ರು ಇದೆಯಾ? ಇದನ್ನೆಲ್ಲ ನೀವೇ ಹೇಳ್ಬೇಕು. ಅದೇ ಅವಳು, ಅದಕ್ಕೆ ಕೇಳ್ತಿದ್ದೀನಿ ಅವಳಿಗೇನೆ. ಹಾಂ ಇದೆಲ್ಲ ನಾನೇ ರೆಡಿ ಆಗಿರೋದು. ಲೇ ಫೋಟೋ ಬಗ್ಗೆ ಮೆಮೊರೀಸ್ ಹೇಳು ಅಂದ್ರೆ ನಾನೇ ರೆಡಿ ಆಗಿರೋದು ಅಂತ. ಹಾಂ ಸಖತ್. ಅವತ್ತಂತೂ ತುಂಬಾ ನಾಚಿಕೆ ಆಗ್ತಿತ್ತು, ಯಾಕೆಂದ್ರೆ ಫೋಟೋ ಶೂಟ್ ಇದೆಲ್ಲ ಮನೆ ಒಳಗೆ ಮಾಡಿಸಿದ್ದು. ಹಾಂ ಲವ್ ಮಾಡ್ಬೇಕಂದ್ರೆ ನಾಚಿಕೆ ಆಯ್ತಿರ್ಲಿಲ್ಲ. ಅದೆಲ್ಲ ಕೇಳಂಗಿಲ್ಲ ನೀನು. ಚೆನ್ನಾಗಿತ್ತು ಒಂಥರ ಈ ತರ ಪೋಸಸ್ ಎಲ್ಲ. ಇದು ಮೇಲ್ಗಡೆ ಮನೆಯಲ್ಲಿ ಬಾಕ್ಲ ಹತ್ರ ನಿಲ್ಲಿಸ್ಬಿಟ್ಟು ತೆಗ್ಸಿರೋ ಫೋಟೋಸ್ ಇದು. ಇಲ್ಲಿ ಜನ ಜಾಸ್ತಿ ಇದ್ದು ಸ್ವಲ್ಪ ನೋಡಿ ಎಷ್ಟು ತೆಗಿತಾ ಇದೀವಿ ನೋಡಿ. ಇದು ಹೋಮ್ ಟೂರ್ ಮೊನ್ನೆ ನೋಡಿದ್ರಲ್ಲ, ಇದೇ ಮನೆ. ಇದೇ ಮನೆ. ಇದು ನಮ್ಮ ಮನೆ ಮುಂದ್ಗಡೆ ಇರೋ ದೇವಸ್ಥಾನ. ತಡೀರಿ. ಇಲ್ಲೆಲ್ಲ ಪೂಜೆ, ಅದೇ ಸ್ಟಾರ್ಟಿಂಗ್ ಪೂಜೆ ಮಾಡ್ತಾರಲ್ಲ. ಯಾವಾಗ ಪೂಜೆ ನಮ್ಮ ಹೇಳಮ್ಮ ಸುಮ್ಕು ಬಂದ್ರೆ. ಆಸೆನಾ? ಆಸೆ ಕಣೆ, ಆಸೆ ಅಲ್ಲ. ಶಾಸ್ತ್ರಗಳ ಸಂಪ್ರದಾಯ ಇರುತ್ತದೆ, ಆ ಸಂಪ್ರದಾಯ ಪ್ರಕಾರ ಮಾಡ್ತಾರೆ. ಇವರು ತಮ್ಮ ಹೆಂಡತಿ, ಇದು ತಂಗಿ ಅವ್ರ ಯಜಮಾನ್ರು. ಇದೆಲ್ಲ ನಾನೇ ಬಿಡಿಸಿರೋದು. ಆಸೆ ಸಿಂಪಲ್ ಬಿಡಿಸಿದೀನಿ, ಬರಲ್ಲ ನಾನೇ ಬಿಡಿಸಿರೋದು. ಇದು ಗೊತ್ತಲ್ಲ, ಈಗ ನಾನು ಈಗ ಇವ್ರು ಹೇಳ್ತಾರೆ. ಇದು ನಮ್ಮವ್ವ, ಇದು ನಮ್ಮ ತಂಗಿ, ಅವ್ರು ನಮ್ಮ ಇದನ್ನ. ಎಷ್ಟತಿ ಅದನ್ನೇ ಹೇಳ್ತೀಯ, ಲಾಸ್ಟ್ ಟೈಮ್ ಅದೇ ಹೇಳಿದ್ದು. ಜಾಸ್ತಿ ಜನ ಇರ್ಲಿಲ್ವಲ್ಲ. ಹುಡುಗಂದು ನಮ್ಮನೆಯಲ್ಲೇ ಆಸೆ ಆಗಿದ್ದು. ಇಬ್ಬರದು ನಮ್ಮನೇಲೆ ಆಗಿದ್ದು. ನೋಡಿ ಅಣ್ಣ ಸಣ್ಣ ಇದ್ದಾರೆ ಅಂತ ಹೇಳ್ತಾರೆ ಅದರಲ್ಲಿ. ಸಣ್ಣ ಇದ್ದೆ. ಇದು ಕೂದಲು ಎಲ್ಲಿ? ಕಾಲುಂಗ್ರ ಹುಡುಗರಿಗೂ ಆಗ್ತಾರೆ ಅಂತ ಅವಾಗಲೇ ಗೊತ್ತಾಗಿದ್ದು. ಕಾಲುಂಗ್ರ ಅಲ್ಲ, ಮಿಂಚು. ಏನು? ಯಾವ ಮಿಂಚು? ಮಿಂಚು. ಬೆಳ್ಳಿದ ಮಿಂಚು, ಅದನ್ನ ಹಾಕಿದ್ರು. ನೆಕ್ಸ್ಟ್ ಇದ್ಯಾವ ಪೂಜೆ? ಇದು ಹಿರಿಯರ ಪೂಜೆ. ಹೊಸ ಬಟ್ಟೆ ಎಲ್ಲ ಇಟ್ಬಿಟ್ಟು ಹಿರಿಯರಿಗೆ ಅಂತ ಪೂಜೆ ಮಾಡ್ತೀವಿ ಅದನ್ನ. ಇದನ್ನ ನೆಕ್ಸ್ಟ್ ಇದು ನಾವು ಅಲ್ಲದೆ ಹಂಗೆ ಮನೆ ಮುಂದೆ ಫೋಟೋ ಶೂಟ್. ಇದೆಲ್ಲ ಎಲ್ಲಿ ಹೂವು ಡೆಕೋರೇಷನ್ ಎಲ್ಲ ನಾನೇ ಮಾಡಿದ್ದು. ನನಗೆ ಕಳಸ ಇಷ್ಟ ಆಯ್ತು, ಚೆನ್ನಾಗಿತ್ತು. ಅವ್ರಪ್ಪ ಸುಮ್ಮನೆ ಕೂತಿದ್ರು. ಯಾರು ತಂದಿದ್ದು ಕಲ್ಸ? ನಾನೇ ಅವ್ರಪ್ಪ ಸುಮ್ಮನೆ ಕೂತಿದ್ರು, ನೋಡು ಹೇಳ್ತಿದ್ದಾರೆ. ಸುಮ್ಮನೆ ಕೂತಿದ್ರು. ಮದುವೆ ಗಂಡು ಡೆಕೋರೇಷನ್ ಚಪ್ರ ಎಲ್ಲ ಹಾಕಿ ಮದುವೆಗೆ ಹೋಗಕ್ಕೆ ಗಂಡು ರೆಡಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾನೇ ಅಲಂಕಾರ ಕ್ರೆಡಿಟ್ಸ್ ಎಲ್ಲ ಅವರಿಗೆ, ಗಂಡಿಗೆ. ತುಂಬಾ ಚೆನ್ನಾಗಿ ಇದು ಮಾಡ್ಬೇಕಾದ್ರೆ ಎಷ್ಟೊಂದು ರೇಗ್ತಿದ್ರು ಗೊತ್ತಾ ನನ್ನ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ಫೋಟೋಗಳು ನೋಡ್ಕೊಬಿಡಿ. ಇಲ್ಲಿ ಹಿಂಗೆ ಇಲ್ಲಿ ಟೆಶ್. ಹಾಂ ನಮ್ಮ ಪಗ್ಗೊಂದು ಸಾಕಿದ್ದು 8 ವರ್ಷ 9 ವರ್ಷ. ಹೋದ ವರ್ಷ ಎಕ್ಸ್ಪೈರ್ ಆಯ್ತು. ಅದಕ್ಕೆ ನಿಧಾನಕ್ಕೆ ತೆಗಿರಿ. ಫೋಟೋ ಶೂಟ್ ಎಲ್ಲ ಹೆಂಗಿದಾವೆ ಅಂತ ಅದೇ ತೋರಿಸ್ತೆ. ಇದೆಲ್ಲ ಫೋಟೋ ಶೂಟ್ ಪೋಸ್. ಇದೆಲ್ಲ ಮನೆ ಒಳಗಡೆನೆ ತೆಗ್ದಿರೋದು. ನೈಟ್ ಬೆಳಿಗ್ಗೆನ? ನೈಟ್ ಇದು ಸಂಜೆ ಬೇರೆ ನೈಟ್ ಬೇರೆ ಇದೆಯಾ? ಸಂಜೆ ಬೇರೆ ನೈಟ್ ಬೇರೆ ಇದೆ. ಈ ಫೋಟೋಸ್ ಚೆನ್ನಾಗಿದಾವೆ. ಇದ್ರಲ್ಲಿ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಮೇಕಪ್ ಮಾಡಿರೋ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಲೈಕ್ ಚೆನ್ನಾಗಿದೆ. ಮೇಕಪ್ಪೇ ಕಾಣಿಸ್ಬಾರ್ದು ಅಂತ ಕೇಳಿ ಮಾಡಿಸ್ಕೊಂಡಿದ್ದು. ಇವರೇ ಮೇಕಪ್ ಮಾಡಿರೋರು. ಜಾಸ್ತಿ ಮೇಕಪ್ ಮಾಡಿಸಿಲ್ಲ, ಲೈಟಾಗಿ ಮಾಡಿಸಿದ್ದೀನಿ. ನನ್ನ ನೆಂಟ್ರೆ ಅವರು. ನೀವು ನೆಂಟ್ರೆನಾ? ಇಲ್ಲಿ ನೋಡಿ ಚೆನ್ನಾಗಿತ್ತಲ್ಲ ಸೀನಿಯರ್. ಇದು ನಾನೇ ಸೆಲೆಕ್ಟ್ ಮಾಡಿರೋದು. ಇಲ್ಲೇ ತೋರಿಸ್ಬಿಡತ್ಲ ಸೀನರಿ ಇಲ್ಲೇ ತೆಗ್ದಿರೋದು ಫೋಟೋ. ಇವರೇ ಸೆಲೆಕ್ಟ್ ಮಾಡಿರೋದು. ದುಡ್ಡು ನೀವು ಕೊಟ್ರೆ ನಾನು ಸೆಲೆಕ್ಟ್ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಇದು ಚೆನ್ನಾಗಿದೆ ಫೋಟೋ. ಯಾವ್ದಿದಾ? ವೈಟ್ ಅಂಡ್ ಬ್ಲಾಕ್ ಮಾಡೋರು. ವೈಟ್ ಅಂಡ್ ಬ್ಲಾಕ್ ಚೆನ್ನಾಗೈತಾ? ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ನಿಜವಾಗ್ಲೂ
ಸರಿ ಆಯ್ತು. ಇಲ್ಲಿ ನಾನು ಹೆಂಡತಿ ಫೋಟೋ ನಾನೇ ತೆಗಿತಿದ್ದೀನಿ. ಕ್ಯಾಮ್ರಾಮನ್ ನಮ್ಮ ಅಪ್ಪ ಬೇಗ ಬೇಗ ತೆಗಿತವ್ರೆ. ತೆಗಿಬೇಡಿರ್ರಿ, ಎಲ್ಲ ಇಲ್ಲಿ ಹೇಳಿ ಎಲ್ಲ ಹೇಳ್ಬೇಕು. ಹೇಳು. ಎಲ್ಲ ಹೇಳ್ಬೇಕಾ? ಇದು ಇವ್ರ ತಮ್ಮನ ಮಕ್ಕಳು ಇಬ್ರುವೆ. ತಮ್ಮನ ಮಕ್ಕಳು, ಇವರಿಬ್ರು ತಮ್ಮನ ಮಕ್ಕಳು. ಇದು ಇವ್ರ ಚಿಕ್ಕಪ್ಪನ ಮಗಳು ಅವ್ರ ಅತ್ತೆ, ಇವರು ನಮ್ಮ ತಮ್ಮನ ಅತ್ತೆ. ಈ ಕಾರ್ ನಮ್ದಲ್ಲ, ಮದ್ವೆಗೆ ಅಂತ ತರಿಸಿದ್ದು. ಇದೆಲ್ಲ ನಮ್ದು ಚಿಕ್ಕದೊಂದು ಫ್ಯಾಮಿಲಿ ಐತೆ. ಚಿಕ್ಕದೊಂದು ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಇದೆ, ಬಂದಿದ್ದಷ್ಟು ಜನ. ಇವರು ನಮ್ಮ ಚಿಕ್ಕಮ್ಮ. ಆ ಥರ ಅಲ್ಲ ಹೇಳೋದು. ಸಿಂಪಲ್ ಆಗಿ ಮದುವೆ ಮಾಡಿರೋದ್ರಿಂದ ಸಿಂಪಲ್ ಆಗಿ ಜನ ಬಂದಿದ್ದಾರೆ. ರಿಸೆಪ್ಷನ್ ಜನ ಬಂದಿದ್ರು. ತೆಗಿರಿ. ಇನ್ನೂ ತುಂಬಾ ಇದೆ. ಇಲ್ಲಿ ನಮ್ಮ ಅಪ್ಪ ಚೆನ್ನಾಗಿ ಕಾಣ್ತಿದ್ರು. ಇದೇನು ಒರಿಜಿನಲ್ ಚಿನ್ನ ಅಲ್ಲ, ಆರ್ಟಿಫಿಷಿಯಲ್. ಇಲ್ಲೆಲ್ಲ ಇರೋದೆಲ್ಲ ಆರ್ಟಿಫಿಷಿಯಲ್. ಗ್ರೂಪ್ ಫೋಟೋ ಎಲ್ಲ ನಗಾಡ್ತವ್ರೆ. ನಮ್ಮ ಅಪ್ಪ ಒಬ್ರು ಹಿಂಗ್ ಕೂತವ್ರೆ, ಇಲ್ಲೂ ಹಂಗೆ ಕೂತವ್ರು ನೋಡ್ಕೊಳ್ಳಿ. ಟೆನ್ಷನ್ ಅದೇ ಪೋಸಲ್ಲಿ ಅವ್ರೆ. ಇದೇ ಈ ಡ್ರೆಸ್ಸಿನ ಫೋಟೋ ಶೂಟ್ ಸಖತ್ತಿದೆ ಮಾತ್ರ. ನನ್ನ ಹತ್ರ ಬ್ಲೇಸರ್ ಒಂದು ಸುಮಾರಿತ್ತು, ಅದೇ ಪ್ಯಾಂಟು ಬ್ಲೇಸರ್ ಒಂದು ಚೇಂಜ್ ಮಾಡ್ತಿದ್ದೆ ನೋಡಿ. ಇಲ್ಲಿ ಇದು ಮದ್ವೆ. ಮಾವಿನಕೆರೆ. ಇದು ಹೊಳೆನರಸೀಪುರದ ಮಾವಿನಕೆರೆ ಬೆಟ್ಟ. ಮಾವಿನಕೆರೆ ಬೆಟ್ಟ. ದೇವಸ್ಥಾನ ಚೆನ್ನಾಗಿತ್ತು. ಬ್ಯಾಕ್ ಗ್ರೌಂಡ್ ಫೋಟೋಸ್ಗಳು ಕೂಡ ತುಂಬಾನೇ ಚೆನ್ನಾಗಿ ಬರ್ತಿತ್ತು. ಇವರೆಲ್ಲ ರಿಲೇಷನ್. ಅವರೆಲ್ಲ ರಿಲೇಷನ್. ಮೊನ್ನೆ ಗೃಹಪ್ರವೇಶ ಆಗಿದೆ ಅವ್ರದ್ದೆಲ್ಲ. ತುಂಬಾ ಹೆಲ್ಪ್ ಮಾಡಿದ್ರು ಮದುವೆ ಟೈಮ್ನಲ್ಲಿ. ಇವರಿಬ್ರು ಮನೆದು ಗೃಹ ಪ್ರವೇಶ ಆಯ್ತು. ಇವರು ಅಷ್ಟೇ, ಇವ್ರ ಫ್ಯಾಮಿಲಿ ಎಲ್ಲ ತುಂಬಾ ಹೆಲ್ಪ್ ಇದು ಮಾಡಿದ್ರು. ಹುಡುಗಿ ಅವ್ರ ಅಪ್ಪ ಅಮ್ಮ ನಿಂತಿದ್ರು ಇವರು. ಇಲ್ಲಿದ್ದಾರೆ ಇಲ್ಲಿ ನೋಡಿ. ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತಿದ್ರು. ಮದುವೆ ಮಾಡ್ಕೊಟ್ರು ಅವರು. ನಾನ್ ನೋಡಿ ಹೆಂಗಿದ್ದೀನಿ, ಇವಳ ಜೊತೆ ಸೇರ್ದಪ್ಪ ಆಗ್ಬಿಟ್ಟು. ಇಲ್ಲಿ ನೋಡಿ, ನಾನು ಅಳ್ತಾ ಇದ್ದೀನಿ. ಅಲ್ಲ ಇವ್ರದಿಲ್ಲ ಎಲ್ಲೋ ಅಳು ಶುರು. ಇಲ್ಲಿ ನಮ್ಮ ಮಗ ಲವ್ ಮ್ಯಾರೇಜ್ ಆಗ್ಬಿಟ್ಟ ಅಂತ ಅಳ್ತಿರೋದು. ಇದು ಲವ್ ಮ್ಯಾರೇಜ್ ಪ್ರಶ್ನೆ ಅಲ್ಲ, ಮದುವೆ ಅಪ್ಪ ಅಮ್ಮ ಮದುವೆ ಮಾಡ್ಕೊಡ್ಲಿಲ್ವಲ್ಲ. ಇದೇನಿದು? ಇದು ಅದೇ ಅಕ್ಕಿ ಹಾಕ್ತಾರಲ್ಲ, ಅದಕ್ಕೂ ಮುಂಚೆ ತಾಳಿ ಕಟ್ಟೋದಕ್ಕಿಂತ ಮುಂಚೆ ಹುಡುಗಿ ಹುಡುಗನ್ ನೋಡಬಾರ್ದು ಅಂತ ಈ ತರ ಬಟ್ಟೆ ಕಾಣಿಸ್ತಿದ್ಲಲ್ಲ, ಅವ್ರು ಕುಳ್ಳಿದ್ಲು ಬಿಡಿ, ಕಾಣಿಸ್ತಿರ್ಲಿಲ್ಲ. ಇದು ಕೂಡ ಇವ್ಳ ಡ್ರೆಸ್ ಎಲ್ಲ ಚೆನ್ನಾಗಿತ್ತು. ಮದ್ವೆಲ್ಲ ಸೀರೆ ಮೇಕಪ್ ಮಾಡಿದ್ರಲ್ಲ, ಗೊತ್ತಾಗ್ಲಿಲ್ಲ. ಇವಾಗ ಹೆಂಗಿದ್ಯಾ? ಇವಾಗ ಹಿಂಗ ಅವಳು ನೋಡಿ ನೋಡಿ ಎಷ್ಟು ಮೇಕಪ್. ಮೇಕಪ್ ಏನ್ ಜಾಸ್ತಿ ಮಾಡಿಲ್ಲ, ಹೌದಾ? ಸಿಂಪಲ್ ಆಗಿ ಮಾಡಿದ್ರು, ಚೆನ್ನಾಗಿತ್ತು ಮೇಕಪ್. ಇದೊಂದೇ ನನಗೆ ಬೇಜಾರಾಗಿದ್ದು, ಇದೊಂದೊಂದು ಚೂರು. ಸರಿ ಆಯ್ತು ಬಿಡಿ, ಹೋಲಿ. ಇನ್ನೇನ್ ಮದ್ವೆ ಆಗೋ ಟೈಮ್ ಬಂತು ಅಲ್ಲಿ. ತಾಳಿ ಕಟ್ಟೋ ಟೈಮ್. ಇಲ್ಲಿ ನೋಡಿ ನಮ್ಮ ಚಿಕ್ಕಪ್ಪ ಇವರು. ಇಲ್ಲಿ ಚಿಕ್ಕಪ್ಪ ನೋಡಿರ್ತಾರೆ, ತುಂಬಾ ಚಿಕ್ಕಪ್ಪ ವಿಡಿಯೋದಲ್ಲಿ ಬಂದವ್ರೆ. ಇಲ್ಲಿ ತುಂಬಾ ಓಡಾಟ ಅವ್ರದೇನೆ, ಅದಕ್ಕೆ ಮರೇಲಿ ಓದ್ಕೊಂಡವ್ರೆ. ನಿನ್ ಫ್ರೆಂಡು ಇವನ್ ಮದ್ವೆ ಆಗಿಲ್ಲ, ಹೆಣ್ಣು ಹುಡುಕ್ತವ್ರು ಕೇಳಿಬೇಕಿದ್ರೆ. ಆದ್ರೂ ತಾಳಿ ಕಟ್ಟೋ ಸೀನಿಗೆ ಹೋಗೋಣ. ಇಲ್ಲಿ ತಾಳಿ ಕಂಕಣ ಕಂಕಣ ಕಟ್ಟಿಸ್ತಿರೋದು. ಕಂಕಣ ಕಟ್ಟಿಸ್ತಿರೋದು. ಇವ್ರು ನೋಡಿ, ಇವ್ರ ಅಪ್ಪ ಅಮ್ಮಂತ ಇದ್ರಲ್ಲಿ ನಿಂತು ಪೂಜೆ ಮಾಡ್ತಿರೋದು. ತಾಳಿ ಪೂಜೆ. ಕೈ ನೀರು ಬಿಡ್ತಿರೋದು. ಮಾತಾಡ್ಬೇಕು, ಹೇಳ್ಬೇಕು ಮತ್ತೆ ನೀವು. ಈ ಫೋಟೋನು ಕೂಡ ಚೆನ್ನಾಗಿದೆ. ಇಲ್ಲಿ ಇದು ಚೆನ್ನಾಗೈತೆ. ತಾಳಿ ಅದೇ ಮಾತಾಡೋದಕ್ಕೆ ಕಟ್ಬೇಕಿದ್ರೆ ಕೈಯೆಲ್ಲ ನಡುಕ್ತಿತ್ತು. ನಮ್ಮ ಅಪ್ಪ ಕೈಯೇ ಮುಚ್ಕೋತವ್ರೆ ಬೇಗ ತೆಗಿಯಕ್ಕೆ. ಹೊಟ್ಟೆ ಹಸಿತೈತಾ ತಿಂಡಿ ಮಾಡಕ್ಕೆ. ಇದು ತಾಳಿ ಕಟ್ಬೇಕಿದ್ರೆ ತಾಳಿ ಕಟ್ಬೇಕಾದ್ರೆ ತೋರಿಸ್ತಿದ್ದಾನೆ, ಕೈಯೆಲ್ಲ ನಡಕ್ತಿತ್ತು. ನೀವು ಏನಾದ್ರೂ ತಾಳಿ ಕಟ್ಬೇಕಿದ್ರೆ ಕೈ ನಡಗಿತ್ತ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಎಲ್ರಿಗೂ ಆಗಿರುತ್ತೆ. ನಿಮಗೆ ನಡಗಿತ್ತಾ? ಅವ್ರಿಗೆ ಏನ್ ಕೊಟ್ಟಿರೋದು ಹೆಚ್ಚು ಅಂತಾರೆ ಇವಾಗ. ತಿಂಡಿ ಯಾವಾಗ ತಿಂತೀನಿ ಅಂತ. ಇವರು ನಮ್ಮ ಇವ್ರ ತಂಗಿ ಗಂಡ, ತಂಗಿ ಗಂಡ, ಸ್ವಂತ ತಂಗಿ. ಸ್ವಂತ ಬೇರೆ, ಬಾಡಿಗೆ ಎಲ್ಲಾರು ಅವಳು ತಂಗಿ, ಅವಳು ಸಣ್ಣ ತಂಗಿ, ದೊಡ್ಡ ತಂಗಿ. ಫೈನಲಿ ಹಳ್ಳಕ್ ಬಿದ್ದೆ ಅಂತ ಇಲ್ಲಿ ತೋರಿಸು. ಇಲ್ಲಿ ಫೈನಲಿ ಹಳ್ಳಕ್ ಬಿದ್ದೆ ಫೋಟೋದಲ್ಲಿ ನೋಡಿ. ತಾಳಿ ಪೂಜೆ ಮಾಡ್ತೀರ. ಇವಾಗ ನಮ್ಮ ಅಮ್ಮ ಖುಷಿ ಆಗ್ಬಿಟ್ಟವ್ರ. ಇಲ್ಲಿ ಝೂಮ್ ತಂಗಿ ಅಂತ ನಮ್ಮ ಅಮ್ಮನ ತಂಗಿ. ಅಯ್ಯೋ ನಾಚ್ಕೋತವ್ರ, ಈ ರೇಂಜಿಗೆ ನಾಚ್ಕೊಂಡು ಹೇಳ್ತಿದ್ಯಾ? ಇದೆಲ್ಲ ನಮ್ಮ ಅಪ್ಪನೇ ಪೋಸ್ ಅಲ್ಲಿ ಕೊಟ್ಟಿರೋದು. ಹೌದಾ? ತೆಗಿ, ಬ್ಲರ್ ಆಗಿತ್ತ ನೋಡೋಣ ಇನ್ನೊಂದ್ಸತಿ ಮದ್ವೆ ತೆಗಿಯೋದು. ಇದು ತೋರಿಸ್ಬಿಟ್ಟಿದ್ದೀನಿ ಪೂಜೆ. ತೋರ್ಸಿದ್ರಾ? ತೋರ್ಸಾಯ್ತು, ತೆಗಿರಿ. ಸರಿ, ನೆಕ್ಸ್ಟ್
ಹೀರೋ ನೆಕ್ಸ್ಟ್ ಶಿಲ್ ನೋಡಿರಿ ಈ ಎಂತ ನಮ್ಮ ಅಪ್ಪನೇ ಹಿಂಗೆಲ್ಲ ನಿಂತ್ಕೊಳ್ಳೋಕೆ ಹೇಳಿದ್ದು. ಇದೆಲ್ಲ ಫೋಟೋಗಳು ತೆಗಿಯೋದು ನಮ್ಮ ಫ್ರೆಂಡು ರವಿ ಫೋಟೋ ಸ್ಟುಡಿಯೋ ಅಂತ ಅಲ್ಲೈತೆ ಫೋಟೋ ಅಲ್ಲೇ ಐತೆ. ಲಾಸ್ಟಿಗೆ ಎಲ್ಲ ಮಾಡ್ಕೊಟ್ಟಿರೋದು. ಲಾಸ್ಟಿಗೆ ಹೇಳಿವ್ರಂತೆ. ಇಲ್ಲಿ ನೋಡಿ ಇಲ್ಲಿ ಇವ್ರ ಫ್ರೆಂಡು, ಇವರು ಫ್ರೆಂಡು, ಇವರೆಲ್ಲ ಹೆಲ್ಪ್ ಮಾಡಿದ್ರು ಮದುವೆಲಿ ಎಲ್ರು. ಅದೆಷ್ಟು ಸತಿ ಹೇಳ್ತೀರಾ? ಇವರು ಅಷ್ಟೇ ಹೇಳ್ಬೇಕಲ್ಲ ಫ್ಯಾಮಿಲಿ. ತೆಗಿರಿ ಆಲ್ಬಮ್ನ. ನಾವು ಇಲ್ಲಿ ಮೂರ್ತಿದ್ ಮುಗಿಸ್ತೀವಿ. ಇದು ಬ್ಯಾಕ್ ಗ್ರೌಂಡಿಗೆ ನಮ್ಮನ್ನು ಕೂರಿಸಿರೋದು. ಬ್ಯಾಕ್ಗ್ರೌಂಡಿಗೆ ಅಲ್ಲಿ ಕೈ ನೀರಿಗೆ ಬಂದ್ವಿ. ನೋಡಿ ಇದನ್ನ ಬೇಗ ತೆಗಿತೀವಿ. ಇವರೇ ನಮ್ಮ ಮದುವೆ ಫೋಟೋಸ್ ಎಲ್ಲ ತೆಕ್ಕೊಟ್ಟಿದ್ರು. ಇವರು ಅವ್ರದ್ದು ಹಾಸನ ಅವ್ರ ಸ್ಟುಡಿಯೋ ವೈಫು. ಇವ್ರದ್ದು. ನೋಡ್ಕೊಳ್ಳಿ. ಇವರೆಲ್ಲ ಇವ್ರು ಮೇಕಪ್ ಮಾಡಿದ್ದು. ಇವಳು ನಮ್ಮ ಅಮ್ಮನ ತಂಗಿ ಮಗಳು, ದೊಡ್ಡವಳು. ಮದುವೆ ಇವಳ್ದು ಐತೆ. ಇವಳ್ದು ನಾವು ಮದ್ವೆ ಆಗಿ ನೆಕ್ಸ್ಟ್ ಮಂತ್ ಅವರು ಮದ್ವೆ ಆಗಿ. ಹಾ ತಡಿಯ ಫೋಟೋಸ್ ತೋರ್ಸೆ. ಫೋಟೋ ನೋಡ್ಲಿ ತಡಿ. ತೆಗಿ. ಹಾ ಇದು ಸೆಟ್ಟಿಂಗ್ ಸಖತ್ತಾಗಿ ಹಾಕಿದ್ದಾರೆ, ಚೆನ್ನಾಗಿ ಕಾಣಿಸ್ತಿದೆ. ತೋರಿಸ್ತವ್ರೆ. ಅಶ್ವಿನಿ ನಕ್ಷತ್ರ ತೋರ್ಸೋದಕ್ಕೆ ಬ್ಯಾಕ್ ಗ್ರೌಂಡ್ ಕಾಶ್ಮೀರನ್ ಇಟ್ಬಿಟ್ಟವ್ರೆ. ಕಾಶ್ಮೀರದಲ್ಲಿ ತೋರಿಸ್ತವ್ರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ, ಈ ಫೋಟೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತೆಗಿರಿ. ನಿಮ್ಮನ್ ಕೇಳ್ಬೇಕು, ಅಶ್ವಿನಿ ನಕ್ಷತ್ರ ಕಾಣಿಸ್ತಾ ಅಂತ. ನಿನಗೆ ಕಾಣಿಸ್ತಾ? ನಂಗೇನು ಕಾಣಿಸ್ಲಿಲ್ಲ. ನಿನಗೇನು ಕಾಣಿಸ್ಲಿಲ್ವಾ? ಹೊಣ್ಣೆ ಬಿಡಕಾಯ್ತಿರ್ಲಿಲ್ಲ ಬಿಸ್ಲಿಗೆ. ಇದೇ ತಂದಿಟ್ಟಿದ್ದೀನಿ ನೋಡಿರಂತ ಬಿಡಿ. ಏನ್ನ ಅಶ್ವಿನಿ ನಕ್ಷತ್ರ ಒಳಗಡೆ ತಂದಿಟ್ಟಿದ್ದೀನಿ. ಇದು ಮಧು ರಿಂಗ್ ತಂದಿದ್ದ, ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ಲಿಲ್ವಲ್ಲ, ಇಲ್ಲೇ ಸುಮ್ನೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಬಿಟ್ಟು ಅಲ್ಲಿ. ರಿಂಗು ಅಂದ್ರೆ ಏನ್ ರಿಂಗ್ ಅದು? ಬೆಳ್ಳಿ ರಿಂಗ್, ಸಿಲ್ವರ್. ಇಲ್ಲಿ ನೋಡಿ ಹೆಂಗೆ ಹಿಂಗೆ ಫೋಟೋದಲ್ಲಿ ಎಲ್ಲದ್ರಲ್ಲೂ ನಗಾಡ್ತಿದ್ದೀನಿ. ಫುಲ್ ನಗು. ನಗಾಡ್ತಿದ್ದಾರೆ. ದೇವಸ್ಥಾನ ಒಳಗೆ. ಇದು ದೇವಸ್ಥಾನದ ಒಳಗಡೆ, ಗುಡಿ ಒಳಗಡೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಕೂಡ ಚೆನ್ನಾಗಿ ಬರ್ತದೆ. ಇವರೆಲ್ಲ ರಿಲೇಟಿವ್ಸ್. ಚಿಕ್ಕಪ್ಪನ ಮಗ. ಅದೇ ಇವನ್ ಮದುವೆ ಆಗಿಲ್ಲ, ಏನಿದ್ರೆ ಹೇಳ್ಬಿಡಿ. ಹುಡುಗಿ ಬೇಕಾಗಿದ್ದಾರೆ. ಇಲ್ಲಿ ನೋಡಿ ಬ್ಯಾಕ್ ಗ್ರೌಂಡ್ ಯಾವ ಡೆಕೋರೇಷನ್ ಬೇಡ, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ರೆ ಕಲ್ಲಿನಗಡೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ತೆಗಿರಿ. ಇನ್ನೇನು ಗ್ರೂಪ್ ಫೋಟೋಸ್ಗಳು ತೆಗೆಸ್ಕೊಂಡಿರೋದು. ತಡೀರಿ, ಇದು ಗ್ರೂಪ್ ಫೋಟೋಸ್ ಅಲ್ಲ, ನಮ್ಮ ಫೋಟೋಸ್ಗಳು. ನಮ್ಮ ಫೋಟೋಸ್ ತೋರಿಸ್ಬಾರ್ದ? ಒಂದೇ ಫೋಟೋ ತೋರಿಸ್ತಾ ಇರೋದೇನೆ, ನಮ್ಮದು ತೋರಿಸ್ತೀನಿ. ಮತ್ತೆ ಬೇಗ ತೆಗಿತಿದ್ದೀರಲ್ಲ. ಹಾಂ ಎಲ್ಲ ಇದೊಂದು ಸರಿಯಾಗಿ ಗುಡಿಸ್ಲಿಲ್ಲ. ಯಾವ್ದನ್ನ? ಇದಾ? ಅದು ಏನಾಯ್ತು ಗೊತ್ತಾ, ನಾವ್ ಇಲ್ಲಿಂದ ಹೋದ್ವಲ್ಲ, ಇದು ಫುಲ್ ಗ್ರೂಪ್ ಫೋಟೋಸ್. ಗ್ರೂಪ್ ಫೋಟೋ ಇವೆಲ್ಲ ನೋಡಿ. ಇಲ್ಲಿ ಇವರೆಲ್ಲ ಒಟ್ಟಿಗೆ ಸೇರಿ ಹೆಲ್ಪ್ ಮಾಡಿದ್ರು ನನ್ನ ಮದ್ವೆಲಿ. ನಿನ್ ಮದ್ವೆಲಲ್ಲ, ನನ್ನ ಮದ್ವೆಲಿ. ನಮ್ಮನೆ ಮದ್ವೆಲಿ. ಅದೇ ನನ್ನ ಮದ್ವೆಲಿ, ನಮ್ಮ ಮಗನ ಮದ್ವೆಲಿ. ತೆಗಿ. ಹಂಗೆ ಹೇಳ್ಬೇಕು. ಆಯ್ತು. ಇವ್ರ ಮದ್ವೆಲಿ ಇನ್ನೊಂದ್ಸತಿ ಆಯ್ತು. ತೆಗಿ. ಆಯ್ತು. ರಿಸೆಪ್ಷನಿಗೆ ಹೋಗೋಣ. ಇನ್ನೇನು ಮದ್ವೆ ಮುಗೀತಲ್ಲ, ಅಲ್ಲಿಗೆ ಬಿದ್ದಾಯ್ತು. ತಡಿ ನೀನ್ ಡ್ರೆಸ್ ಚೇಂಜ್ ಮಾಡ್ರೆ ತೋರ್ಸೋಣ. ಇದೊಂದು ಡ್ರೆಸ್ ಚೇಂಜ್ ಮಾಡಿದೆ. ಇದನ್ನ ತಗೊಂಡಿದ್ದೆ ನಾನು, ಜಾತ್ರೆ ಥರ ಅನ್ನಿಸ್ತಿತ್ತು, ರಿಟರ್ನ್ ಹಾಕ್ಬಿಟ್ಟೆ. ತೆಗಿರಿ. ಓ ಇಲ್ಲಿ ಬಂದ್ರು ನೋಡಿ. ನೋಡಿ ಇದು ಬಸ್ ಮಾಡಿದ್ದು. ಹೋಗ್ತಾ ಇದೀವಿ. ದೇವಸ್ಥಾನಕ್ಕೆ ಬಸ್ ಮಾಡಿದ್ದು. ಇಲ್ಲಿ ತಡೀರಿ. ಇಲ್ಲಿ ಯಾಕೆ ತಿರುಗಿಸ್ತಿದ್ದೀರಾ? ಇದು ನೋಡ್ಬಾರ್ದು ಅಂತ. ಇಲ್ಲಿ ಇಲ್ಲಿ ನೋಡಿ ಸ್ವೀಟ್ ತಿನ್ನಿಸ್ತಿರೋದು. ಲವ್. ನಮ್ಮ ಅಪ್ಪಂಗೆ ಒಟ್ಟಿನಲ್ಲಿ ಬಸ್ ಹತ್ತಿಸ್ಬೇಕಿತ್ತು, ಮದುವೆ ಬೇಗ ಬಸ್ ಹತ್ತಿಸ್ಬಿಟ್ರು. ಫೋಟೋ ತೆಗೆಸ್ಕೊಳಕ್ ಬಿಟ್ಟಿಲ್ಲ. ಬಸ್ ಹತ್ಸಿದ್ರು, ಅವ್ರ ಅಕ್ಕ ಅವ್ರು ಬಂದ್ರು, ಅದು ಏನೋ ಬಂದ್ರು ನಿಲ್ಲಿಸ್ಲಿಲ್ವಲ್ಲ ಅಂತ ಅದು ಬೇರೆ ಆಗೋಯ್ತು. ತೆಗಿರಿ. ರಿಸೆಪ್ಷನಿಗೆ ಹೋಗ್ಬಿಡೋಣ. ತೆಗಿರಿ. ಇದೆಲ್ಲ ಫ್ಯಾನ್ ಬಂದಿದ್ರಲ್ಲ ಅವ್ರ ಫೋಟೋಗಳು. ಕೇಳಿದ್ರೆ ಈಗ ನಿಮ್ಗೆ ಇದು ನೋಡಿ, ಇದು ನಂದು ರಿಸೆಪ್ಷನ್ ಡ್ರೆಸ್ಸು. ನಾನೇ ಸೆಲೆಕ್ಟ್ ಮಾಡಿದ್ದು 1 ವರ್ಷ ಮುಂಚೆ. ಅಲೋ ಯಾರು? ನಾನೇ. ನೀನು ನನ್ನ ತಗೊಂಡಾದ್ಮೇಲೆ ಅದ್ರ ಮ್ಯಾಚಿಂಗ್ಗೆ ಡ್ರೆಸ್ ತೊಗೊಂಡಿದ್ದು ನೀನು. ಸರಿ ತೆಗಿ. ಇಲ್ಲ, ನಾನೇ ಮೊದಲು ತಗೊಂಡಿದ್ದು. ಡ್ರೆಸ್ ಇವನ್ ಮೊದಲು ತಗೊಂಡಿದ್ದ. ಸೀರೆ ಹೂವ ಏನೋ ಹಾರ ಏನೋ ಮಾಡಿದ್ರು. ಬೇರೆ ಯಾರ ತಗೊಬಂದ್ರು ನಮ್ಮಪ್ಪ. ಏನಿಲ್ಲ, ಅವತ್ತು ಕುಮಾರಸ್ವಾಮಿ ಅವ್ರ ಫಂಕ್ಷನ್ ಇತ್ತು, ನಾವು ಕೊಟ್ಟಂತ ಹೂವಿನ ಹಾರ. ಕುಮಾರಸ್ವಾಮಿ ಅವರು ತಡೀರಿ, ಸ್ಟಾಪ್ ಮಾಡ್ತೀನಿ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ತಿದೆ ಸ್ವಲ್ಪ. ತಡೀರಿ. ಹಾರ ಸ್ಟೋರಿ ಹೇಳ್ತಿದ್ರೆ ಹೇಳಿ. ಇದು ತವರ ಹೂವಿನ ಹಾರ ಆರ್ಡರ್ ಕೊಟ್ಟಿದ್ವಿ ಮೈಸೂರಲ್ಲಿ. ಅವತ್ತು HD ಕುಮಾರಸ್ವಾಮಿ ಅವ್ರ ಫಂಕ್ಷನ್ ಇರೋದ್ರಿಂದ ಅವ್ರ ಫಂಕ್ಷನ್ ಫಾಲೋವರ್ಸ್ ನಮ್ಗೆ ಇದೇ ಹಾರ ಬೇಕು ಅಂತ ತಗೊಂಡೋದ್ರು. ಅವರು ಆತರದಲ್ಲಿ ನಮಗೆ ಈ ಹಾರನ ಮಾಡ್ಕೊಟ್ರು. ಅವತ್ತು ತುಂಬಾ ಫಂಕ್ಷನ್ ಇರೋದ್ರಿಂದ ನಮ್ಮಾರ ಬೇಕು ಅಂತ ಅವರೇ ಗ್ರ್ಯಾಂಡ್ ಆಗಿತ್ತು, ಗ್ರ್ಯಾಂಡ್ ಆಗಿತ್ತು. ಅರ್ಜೆಂಟ್ ಆಗಿ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಚೆನ್ನಾಗಿ ಕಾಣಿಸ್ತಿತ್ತು. ತೆಗಿಯಮ್ಮ. ಯಾಕಮ್ಮ ಅಷ್ಟು ನಿಧಾನಕ್ಕೆ ಕಣಮ್ಮ? ಆಲ್ಬಮ್ ಕಣಮ್ಮ. ಇದು ನಾನು ಹೆಂಡತಿ ಡ್ರೆಸ್ಸು. ಸೀರೆ ಡ್ರೆಸ್ ಎಲ್ಲ ಅದು. ಸೀರೆ ಆಯ್ತು.
ಇದೆಲ್ಲ ಎಷ್ಟು ಒಂದೇ ದಿನದಲ್ಲಿ ಎಲ್ಲ ಸೆಲೆಕ್ಷನ್ ಆಗಿರೋದು ಸೆಟ್ ಎಲ್ಲ ಹಿಂದಿನ ದಿನ ಒಳಗೆ ತಗೊಂಡಿರೋದು. ಇಲ್ಲಿ ನೋಡಪ್ಪ ನಮ್ಮ ಅಪ್ಪನ ನಿಲ್ತಿರೋದಾ ಬ್ಲೇಸರ್ ಕಾಮಿಡಿಗಳು. ನಂದೇ ಬ್ಲೇಸರು 2 ಚೇಂಜ್ ಮಾಡಿದ್ರು. ಒಂದ್ ಚೆನ್ನಾಗಿ ಕಾಣ್ತಿಲ್ಲ ಅಂತ ಇದೇ ಚೆನ್ನಾಗಿ ಕಾಣಿಸ್ತಿದೆ ಆ ಡ್ರೆಸ್ಸಿಗೆ. ನೋಡಿ ಹೆಂಗೆ ಸ್ಟೈಲಲ್ಲಿ ನಿಂತವ್ರೆ. ಇಲ್ಲಿ ಕಾಲು ನೋಡಿ, ಇಲ್ಲಿ ಕಾಲು ನೋಡ್ತು ನಾನೇ ನಿಂತಿದ್ದು ಅಂತ. ಅವರೆಲ್ಲ ತೆಗಿರಿ. ಅವ್ರು ನಿಲ್ಸವ್ರೆ, ಇವ್ರು ನಿಂತ್ಕೊಂಡವ್ರೆ ತಗೋ. ಇದು ರಿಸೆಪ್ಷನ್ ಅಲ್ಲಿ ಫೋಟೋಸ್ ತೆಗೆಸ್ಕೊಂಡಿದ್ದೆ. ರಿಸೆಪ್ಷನ್ದು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ನಮ್ಮ ರಿಸೆಪ್ಷನ್ ಆಗಿದ್ದು ಪುರದಮದಲ್ಲಿ. ಮದುವೆನ ಸಿಂಪಲ್ ಆಗಿ ದೇವಸ್ಥಾನದಲ್ಲಾಗಿ, ರಿಸೆಪ್ಷನ್ನ ಪುರದಮಲ್. ಅದು ಇಷ್ಟೇ ಸಿಂಪಲ್ ಮದುವೆ ನಮ್ದು. ಇಲ್ಲಿ ನೋಡಿ ಹೆಂಗೆ ಅಲ್ಲೇ ಪೋಸ್ಗಳು. ಇಲ್ಲಿ ಇದು ಚೆನ್ನಾಗಿದೆ. ಇದು ಬ್ಯಾಕ್ ಗ್ರೌಂಡ್ ಸೆಟ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಫೋಟೋಸ್ ಚೆನ್ನಾಗಿರೋ ವಿಡಿಯೋ ಇನ್ನ ಅವೆಲ್ಲ ಹಾಕ್ಸಿಲ್ಲ. ಎಷ್ಟು ಬೇಕಾದ್ರೆ ವಿಡಿಯೋ ಗಿಡಿಯೋ ಏನು ಮಾಡ್ಸಿಲ್ಲ ನಮ್ಮ ಮದುವೆದು. ಬರೀ ಇದಿಷ್ಟೇ, ಬರೀ ಇಷ್ಟೇ. ಆಗಲ್ಲ ವಿಡಿಯೋ ಎಲ್ಲ. ಇದೆ ಗ್ರೂಪ್ ಫೋಟೋಸು. ಇದೆ ಚೌಟ್ರಿ ಮುಂದೆ ನೋಡಿ ಹೆಂಗೆ. ಇನ್ನು ಉಳ್ದಿದ್ದ ಫೋಟೋ ಇದ್ವಲ್ಲ ಅದನ್ನ ಇಲ್ಲಿಗೆ ಹಾಕಿದ್ರು ಒಂದು ಶೀಟಿಗೆ. ಚೆನ್ನಾಗಿತ್ತು ಅಂತ 2 ಶೀಟಿಗೆ. 2 ಸೀಟು. ಇದೆಲ್ಲ ಗ್ರೂಪ್ ಫೋಟೋಸ್. ಇಷ್ಟೇ ನೋಡಿ ನಮ್ಮ ಮದುವೆ ಸಿಂಪಲ್ ಆಗಿ ಆಯ್ತು. ಹೊಟ್ಟೆ ಹಸಿತಿತ್ತು ನಿಂತಿ ಎಲ್ಲೋ ಯಾವುದೋ ಒಂದು ಫೋಟೋದಲ್ಲಿ ಕಬಾಬ್ ತಿಂತಿರ್ತೀನಿ. ಇದೆಲ್ಲ ಗ್ರೂಪ್ ಫೋಟೋಸು. ಸೊ ಇದೆಲ್ಲ ತೆಗಿ. ನನಗಿದು ಬ್ಯಾಕ್ ಗ್ರೌಂಡ್ ಸೆಟ್ ಮಾಡಿದ್ರೆ ಸಾಕತ್ ಇಷ್ಟ ಆಯಿತು. ಅದು ನ್ಯಾಚುರಲ್ ಆಗಿ ಬಂದಿದೆ ಫುಲ್ಲು. ನೋಡಿ ಇಲ್ಲಿ ಇದು ಕೂಡ ಸಖತ್ತಾಗಿ ಬಂದಿದೆ. ಇದು ಅಮ್ಮವ್ರ ತಮ್ಮನ ಹೆಂಡತಿ, ದೊಡ್ಡ ಮಗಳು, ಚಿಕ್ಕ ಮಗಳು. ಇವ್ರಿಬ್ರೆ ನಮಗೆ ತಿನ್ನಕ್ಕೆಲ್ಲ ತಂದ್ಕೊಡ್ತಿದ್ರು ಸ್ಟೇಜ್ ಮೇಲೆ. ನಾನ್ ವೆಜ್ ಮಾಡ್ತಿದ್ರಲ್ಲ, ಕಬಾಬು, ಇದು ಪೆಪ್ಪರ್ ಡ್ರೈ ಮಾಡಿಸಿದ್ರು. ಪೆಪ್ಪರ್ ಡ್ರೈನು ನಾನು ಹೇಳ್ದೆ ಅಂತ ಮಾಡಿಸಿದ್ರು ಅಪ್ಪ. ಏನೇನು ಮಾಡಿಸಿದ್ರಿ ರಿಸೆಪ್ಷನಿಗೆ ಹೇಳಿ? ಗೊಣ್ಣೆ ತೆಕ್ಕತ್ತವ್ರೆ. ನಾಟಿ ಕೋಳಿ ಸಾಂಬಾರು, ಸ್ನ್ಯಾಕ್ಸಿಗೆ ಅದಕ್ಕೆ ಬೆಣ್ಣೆ, ಸೂಪ್ ಕುಡಿಯೋಕ್ಕೆ, ನಾಟಿ ಕುರಿ, ಮಟನ್ ಸಾಂಬಾರು, ಮುದ್ದೆ, ಗೀ ರೈಸು, ಪಲ್ಯ, ಬೋಟಿ ಗೊಜ್ಜು, ಪೆಪ್ಪರ್ ಡ್ರೈ ಎಲ್ಲ ಮರ್ತೋಗ್ಬಿಟ್ಟು. ಚಿಕನ್ ಪೆಪ್ಪರ್ ಡ್ರೈ, ಮೊಟ್ಟೆ, ಮಸಾಲೆ ಮೊಟ್ಟೆ. ಚೆನ್ನಾಗಾಯ್ತು ರಿಸೆಪ್ಷನ್, ಚೆನ್ನಾಗಾಯ್ತು. ತೆಗಿರಿ. ಭಟ್ರು ಇಲ್ಲಿಯವರಲ್ಲ, ಮೈಸೂರವ್ರೆ. ಎಷ್ಟು ಚೆನ್ನಾಗಿ ಬಂದಿದ್ರು ಹೋಗ್ತಿದ್ರು, ಬಂದು ಹೋಗ್ತಿದ್ರು. ನೋಡಿ ಫೋಟೋಸ್ ಎಲ್ಲ ಹೆಂಗೆ. ಒಟ್ಟಿಗೆ 500 ಜನ. ಈ ಬ್ಲೇಸರ್ ಸಾಕಷ್ಟು ಕಾಣಿಸ್ತು. ಮದ್ವೆಲಿ ಹಾಕಿದ್ ಅಷ್ಟೇ ಬ್ಲೇಸರು, ಮತ್ತೆ ಹಾಕೇ ಇಲ್ಲ. ನೋಡಿ ಇಷ್ಟೊಂದೆಲ್ಲ ಕಷ್ಟ ಮಾಡ್ಬಿಟ್ಟು ಮದ್ವೆ ಆಗ್ಬೇಕಾ? ನಾವು ಸಿಂಪಲ್ ಆಗಿದ್ದೀವಿ. ನಮ್ಮ ಅಪ್ಪ ಹೊಟ್ಟೆ ಹಸಿತೈತೆ. ಆರಾಮ ಮಾಡಿಸ್ತವ್ರಂತೆ. ಹೇಳಿ ಅವ್ರು ನಮ್ಮ ಅಪ್ಪ ಹೇಳ್ತಾರೆ. ಮೈಸೂರವರೆಲ್ಲ ನಮ್ಮ ಫ್ರೆಂಡ್ಸ್ ಚೇತನ್ ಅಂತ ಹೇಳ್ಬಿಟ್ಟು ಇವರೇ ಅಲ್ಲೇ ಆರ್ಡರ್ ಕೊಟ್ಟಂತ ಹಾರ ಬೇರೆಯವ್ರು ತಗೊಂಡೋಗಿದ್ಕರ ಬೇಜಾರಾಗಿ ಮತ್ತೆ ಹಾರ ಮಾಡೋನ ಹತ್ರ ಗಲಾಟೆ ಮಾಡ್ಕೊಂಡು ಈ ಹಾರನ ಮಾಡಿಸ್ತಾರೆ. ಇಲ್ಲೇ ತಿಂತೀನಿ ನೋಡಿ. ಹೊಟ್ಟೆ ಹಸಿತಿದ್ದಾಗ ಇದು ಏನು ಪೆಪ್ಪರ್ ಡ್ರೈ, ಇದು ಐಸ್ ಕ್ರೀಮು. ಹಾರ ಚೆನ್ನಾಗೇ ಕಾಣಿಸ್ತಿತ್ತು ನಾವು ಹಾಕೊಂಡಿರೋ ಡ್ರೆಸ್ಸಿಗೂ. ತೆಗಿರಿ. ಇನ್ನೆಲ್ಲ ಗ್ರೂಪ್ ಫೋಟೋಸ್, ಇನ್ನೆಲ್ಲ ಫ್ಯಾಮಿಲಿ ಇದೆ, ಎಲ್ಲ ಫ್ರೆಂಡ್ಸ್ ಇದಾರೆ. ಒಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ರಿಗೆ ಬೇಜಾರಾಗತ್ತೆ, ಯಾರಿಗೂ ಹೇಳತ್ತೆ ಅಲ್ಲ. ಯಾರು ಬೇಜಾರ ಮಾಡ್ಕೋಬೇಡಿ, ನೋಡಿದ್ರೆ ಅದಕ್ಕೆ ನಮ್ಮನ್ನ ಮಾತ್ರ ನೋಡಿ. ಇದೊಳ್ಳೆ ನಾವು ಎಂಗೇಜ್ಮೆಂಟ್ ಶೂಟ್ ತರ ಮಾಡಿಸ್ತು, ಮಾಡಿರ್ಲಿಲ್ವಲ್ಲ ಅಂತ. ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಡ್ರೆಸ್. ನಮಗೆ ಟಿವಿಗೆ ಹೆಂಗ್ ಕಾಣಿಸ್ತಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ತರ ಡ್ರೆಸ್ ಇನ್ನೊಂದ್ ಜೋಡಿ ಹಾಕೊಂಡು ಫೋಟೋ ತೆಗೆಸ್ಕೊಂಡಿದ್ರು. ನನಗೆ ಗೊತ್ತಿಲ್ಲ ಅಷ್ಟು. ಅವಳೇ ಹಾಕಿದ್ರು. ತೆಗಿರಿ. ಇವ್ರು ನೋಡಿ, ಇವರು ನಮ್ಮ ರಿಲೇಷನ್, ತುಂಬಾ ಫ್ರೆಂಡ್ಸ್. ನಮ್ಮ ಮದುವೆಗೆ ತುಂಬಾ ಗಂಡ ಹೆಂಡತಿ ಇಬ್ರು ಹೆಲ್ಪ್ ಮಾಡಿದ್ದಾರೆ. ಅಲ್ಲಮ್ಮ, ಇವ್ರು ಸುಳ್ಳು ಹೇಳಿದ್ಲಲ್ಲ ನಮ್ಮ ಅಪ್ಪ ಪೊಲೀಸು ಅಂತ. ಅವರೇ ಬಂದ್ಬಿಟ್ಟು ಅವರೇ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತ್ಬಿಟ್ಟು ಮದ್ವೆ ಮಾಡ್ಕೊಟ್ರು. ಮದುವೆಯಲ್ಲಿ ಎಲ್ಲಾರ್ಗು ಓಡಾಡಿದ್ದಾರೆ, ಎಲ್ಲ ಮಾಡ್ಕೊಟ್ಟಿದ್ದಾರೆ. ನೋಡಿ ಹೆಂಗೆ ಅದು ಕೋ ಇನ್ಸಿಡೆನ್ಸು. ಪೊಲೀಸ್ ಅಂತ ಸುಳ್ಳು ಹೇಳಿದ್ಲು, ಅವರೇ ಬಂದು ದಾರ ಇಟ್ಕೊಟ್ರು. ಇಷ್ಟೇನಾ? ಸ್ವಲ್ಪನೇ ಮಾಡಿಸಿರೋದು ಫೋಟೋನ. ಇಷ್ಟೇ ನೋಡಿ. ಲಾಸ್ಟಿಗೆ ಹೀರೋ ಹೀರೋಯಿನ್ ಇಂದ ಕ್ಲೋಸ್ ಆಗಿದೆ. ಇವರೇ ನೋಡ್ಕೊಳ್ಳಿ ಹೆಂಗೆ ಫುಲ್ಲು
ಸೊ ಇಷ್ಟಾಗಿತ್ತು ನಮ್ಮ ಮದುವೆ ಆಲ್ಬಮ್. ನಿಮ್ಮ ಪ್ರಕಾರ ಹೇಳಿ, ಮದುವೆ ಸಿಂಪಲ್ ಆಗಿ ಆಗ್ಬೇಕಾ ಗ್ರ್ಯಾಂಡ್ ಆಗಿ ಆಗ್ಬೇಕಾ? ಸಿಂಪಲ್ ಆಗಿ ಆಗ್ಬೇಕು ಮತ್ತೆ. ಹೌದು ಸಿಂಪಲ್. ಖರ್ಚು ಮಾಡ್ಕೊಂಡು ಏನಕ್ಕೆ ವೇಸ್ಟ್ ಅವ್ರವ್ರ ಇಷ್ಟ, ದುಡ್ಡು ಖರ್ಚು ಅಂತ ಅಲ್ಲ, ಇಲ್ಲ ಕೆಲವೊಬ್ರು ಅಂತಾರೆ ಆಗೋದು ಒಂದೇ ಸಲ ಗ್ರ್ಯಾಂಡ್ ಆಗಿ ಆಗ್ಬಿಡ್ಬೇಕು ಅಂತ. ನನ್ನ ಪ್ರಕಾರ ಅಷ್ಟೊಂದೆಲ್ಲ ದುಡ್ಡನ್ನ ವೇಸ್ಟ್ ಮಾಡ್ಬಾರ್ದು. ಯಾಕೆ ನೀವು ಮದುವೆ ಮಾಡ್ಕೊಟ್ಟಿಲ್ವಲ್ಲ ಅದಕ್ಕ? ಇಲ್ಲ, ಇಲ್ಲ, ಹಂಗು ಅಂತ ಅಲ್ಲ ನಾನು ಹೇಳ್ತಿರೋದು. ಅಷ್ಟೊಂದು ದುಡ್ಡು ವೇಸ್ಟ್ ಮಾಡಕ್ ಹೋಗ್ಬಾರ್ದು, ಅದ್ರ ಬದಲು ಇನ್ವೆಸ್ಟ್ ಮಾಡ್ಬೇಕು ಸೈಡ್. ಒಂದೇ ಸತಿ ಮದುವೆ ಆಗೋದು ಒಂದೇ ಸರಿ ಮದುವೆ ಆಗೋದು ಅಂತ ಏನಾದ್ರೂ ಖುಷಿ ಇರುತ್ತೆ. ಎಷ್ಟ ನಿಮ್ಮ ಕೈ ಅಲ್ಲ, ನಿಮ್ಮ ಕೈನಲ್ಲಿ ಆದರೆ ಚೆನ್ನಾಗಿ ಮಾಡ್ಕೋಬೇಕು. ನಿಮ್ಮ ಕೈನಲ್ಲಿ ಆಗಲಿಲ್ಲ ಅಂದರೆ ಸುಮ್ಮನೆ ಕಷ್ಟಪಟ್ಟು ಸಾಲ ಮಾಡಿಕೊಂಡು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಫಸ್ಟು ನಾವು ಚೆನ್ನಾಗಿದ್ದರೆ ಎಲ್ಲರೂ ನಮ್ಮ ಹತ್ರ ಬರ್ತಾರೆ. ನೀವೇ ಸಾಲ ಮಾಡಿಕೊಂಡು ಮನೆಯಲ್ಲಿ 100 ಜಗಳ ಬರ್ತಿರುತ್ತೆ. ಅದ್ರ ಬದಲು ನಿಮ್ಮ ಕೈನಲ್ಲಿ ಎಷ್ಟಾಗುತ್ತೆ ಆ ಶಕ್ತಿಗೆ ಮೀರೋ ಅಷ್ಟು ಚೆನ್ನಾಗಿ ಮದುವೆ ಆಗಿ. ನಮ್ಮ ಮದುವೆ ನನ್ನ ಸೊಸೆ ಮಗ ಗ್ರ್ಯಾಂಡಾಗಿ ಮಾಡ್ಕೋಬೇಕು ಅಂದರು. ನಾವು ಈ ವರ್ಷ ಆಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂದರು. ಇಲ್ಲಪ್ಪ ಈ ವರ್ಷನೇ ಮಾಡೋದು ಅಂತೇಳಿ ನಮ್ಮ ಕೈಲಿ ಏನಿದೆ ಮಾಡ್ತೀವಿ ಅಂತೇಳಿ ನಾವು ಮಾಡಿದ್ದೀವಿ. ಯಾರೋ ಬೇಜಾರ ಮಾಡ್ಕೊಂಬೇಡಿ, ಪರವಾಗಿಲ್ಲ, ನಮಗೆ ಖುಷಿ ಇದೆ. ಅಷ್ಟಕ್ಕೆ ಆ ಟೈಮಲ್ಲಿ ನಮ್ಮ ಹತ್ರ ಅಷ್ಟು ಫೈನಾನ್ಷಿಯಲಿ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ನಮ್ಮ ಕೈನಲ್ಲಿ ಎಷ್ಟಾಗಿತ್ತು ಅದಕ್ಕೋಸ್ಕರನೇ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ರಿಸೆಪ್ಷನ್ನ ನಮ್ಮ ಕೈನಲ್ಲಿ ಆದಷ್ಟು ಚೆನ್ನಾಗಿ ಮಾಡಿದ್ದು. ಚೆನ್ನಾಗೇ ಮಾಡಿದ್ವಿ, ಚೆನ್ನಾಗೇ ಚೆನ್ನಾಗಿ ಆಗಿದೆ. ಆಗಿತ್ತು. ಎಲ್ಲರೂ ಹೇಳಿದ್ರು ರಿಸೆಪ್ಷನ್ ಚೆನ್ನಾಗಿತ್ತು ಅಂತ. ಚೆನ್ನಾಗಿ ಮಾಡಿ, ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಲ್ಲ, ಎಲ್ಲರೂ ಹೋಗಿದ್ರು. ಹಾಂ. ಸೊ ನೀವು ಅಷ್ಟೇ ನಿಮ್ಮ ಕೈನಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ಹಾಕಿ ಆರಾಮಾಗಿ ಮದುವೆ ಮಾಡ್ಕೊಳ್ಳಿ. ಮಿತಿ ಮೀರಿ ಗ್ರ್ಯಾಂಡಾಗಿ ಮಾಡಬೇಕು, ಅವ್ರಿಗೆ ತೋರಿಸ್ಕೋಬೇಕು, ಇವ್ರಿಗೆ ತೋರಿಸ್ಕೋಬೇಕು ಅಂತ ಮಾಡೋಕ್ಕೆ ಹೋಗ್ಬೇಡಿ. ಅಟ್ ದಿ ಎಂಡ್ ನಿಮ್ಮ ಲೈಫ್ನ ನೀವೇ ನೋಡ್ಕೋಬೇಕು. ಸೊ ನೀವು ಚೆನ್ನಾಗಿದ್ದರೆ ಬೇರೆಯವ್ರು ನಿಮ್ಮ ಲೈಫಿಗೆ ಬರ್ತಾರೆ. ನೀವೇ ಚೆನ್ನಾಗಿಲ್ಲ ಅಂದರೆ ಯಾರು ಏನು ಅಂತಲೂ ಮೋಸ ಕೂಡ ನೋಡಲ್ಲ. ಸೊ ಫಸ್ಟು ನೀವು ಗ್ರೋ ಆಗಿ ನಿಮ್ಮ ಲೈಫ್ನಲ್ಲಿ, ಆಮೇಲೆ ಈ ಥರ ಫಂಕ್ಷನ್ಸ್ಗಳು 100 ಮಾಡ್ಬೋದು. ಓಕೆ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ನಮಸ್ಕಾರ. ಸರಿ.